ಮುತ್ತೈದೆ ಹೆಂಗಸರು ಅಪ್ಪಿತಪ್ಪಿಯೂ ಇಂತಹ ದರಿದ್ರ ತಪ್ಪುಗಳನ್ನು ಮಾಡಲೇಬೇಡಿ. ಮನೆಯಲ್ಲಿ ₹1 ದುಡ್ಡು ನಿಲ್ಲೋಲ್ಲ, ಸರ್ವನಾಶ ಆಗೋಗ್ತೀರ. ಯಾವಾಗಲೂ ಮನೆಯಲ್ಲಿ ಜಗಳ ತಪ್ಪುವುದಿಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಹೊಂದಾಣಿಕೆ ಅನ್ನುವುದು ಆಗುವುದಿಲ್ಲ. ಯಾವ ತಪ್ಪುಗಳಿಂದ ಯಾವೆಲ್ಲ ತೊಂದರೆಗಳು ಆಗುತ್ತೆ, ಈ ತಪ್ಪುಗಳು ಮಾಡುತ್ತಿದ್ದರೆ ನಿಮ್ಮ ಏಳಿಗೆ ಬೆಳವಣಿಗೆ ಮನೆಯ ಉದ್ಧಾರ ಯಾವುದೂ ಆಗುವುದಿಲ್ಲ. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಅಮೃತಧಾರೆ ಫೇಸ್ಬುಕ್ನಲ್ಲಿ ಪೇಜ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಜೀವನದಲ್ಲಿರತಕ್ಕಂತಹ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿಸಿಕೊಳ್ಳಬೇಕು, ಬೇಗ ಕಷ್ಟಗಳು ನಿವಾರಣೆ ಆಗಬೇಕು ಅನ್ನುವುದಾದರೆ ಈ ತಕ್ಷಣ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಫೋನ್ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಬೇಗ ಹೇಳುತ್ತಾರೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಗೃಹಿಣಿಯರು, ಅದರಲ್ಲೂ ಮುತ್ತೈದೆ ಹೆಂಗಸರು ಮಾಡುವಂತಹ ಈ ದರಿದ್ರ ತಪ್ಪುಗಳ ಸರ್ವನಾಶಕ್ಕೆ ಹೇಗೆ ಕಾರಣವಾಗುತ್ತೆ? ಮೊದಲನೇದಾಗಿ ಯಾವ ತಪ್ಪನ್ನು ಮಾಡಬಾರದು? ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳದಂತಹ ಹೆಂಗಸರು ಮನೆಯಲ್ಲಿ ಯಾವಾಗಲೂ ದರಿದ್ರ ತಾಂಡವ ಆಡುತ್ತಲೇ ಇರುವ ಹಾಗೆ, ನಿಮ್ಮ ಮನೆಗೆ ದರಿದ್ರ ದೇವತೆಗಳನ್ನು ನೀವೇ ಸ್ವಾಗತ ಮಾಡಿದ ಹಾಗೆ ಆಗುತ್ತೆ. ಇದರಿಂದ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತೆ, ದುಡ್ಡು ನಿಲ್ಲುವುದಿಲ್ಲ, ವ್ಯಾಪಾರ ಅಭಿವೃದ್ಧಿ ಅನ್ನುವುದು ಆಗುವುದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಸ್ವಂತ ಉದ್ಯೋಗ ಮಾಡುತ್ತಿದ್ದರೆ ಅಥವಾ ನಿಮ್ಮ ಗಂಡ ವ್ಯಾಪಾರನೋ ವ್ಯವಹಾರನೋ ಉದ್ಯಮಗಳನ್ನು ಮಾಡ್ತಿದ್ರೆ ಅಭಿವೃದ್ಧಿ ಆಗಬೇಕು ಅಂದರೆ ಮೊದಲು ನಿಮ್ಮ ಅಡುಗೆ ಮನೆ ಚೆನ್ನಾಗಿಟ್ಟು ಮುಸ್ಸಂಜೆ ಸಮಯದಲ್ಲಿ ಕೈಕಾಲು ಮುಖವನ್ನು ತೊಳೆದುಕೊಂಡು ದೀಪ ಆರಾಧನೆಯನ್ನು ಮಹಾಲಕ್ಷ್ಮಿ ಫೋಟೋದ ಎದುರುಗಿಟ್ಟು ಮಾಡಬೇಕು. ಇದನ್ನು ಬಿಟ್ಟು ಕೆಲವು ಹೆಂಗಸರುಗಳು ಮುಸ್ಸಂಜೆ ಸಮಯದಲ್ಲಿ ನಿದ್ರೆ ಮಾಡುವುದು ಅಥವಾ ಗಂಡನೊಂದಿಗೆ ಸರಸ ಸಲ್ಲಾಪವಾಡುವುದು ಇವೆಲ್ಲವೂ ಕೂಡ ನಿಷಿದ್ಧವಾಗುತ್ತೆ. ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ಸಮಯಕ್ಕೆ ಸರಿಯಾಗಿ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ಮಹಾಲಕ್ಷ್ಮಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾಳೆ. ದರಿದ್ರತನವನ್ನು ಬಡತನವನ್ನು ಕೊಟ್ಟು ಹೊರಟು ಹೋಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಮೂರನೆಯದಾಗಿ, ಯಾವುದೇ ಕಾರಣಕ್ಕೂ ಸಂಜೆಯ ಸಮಯದಲ್ಲಿ ಮುತ್ತೈದೆ ಹೆಂಗಸರು ಉಗುರು ಕತ್ತರಿಸುವುದು, ತಲೆ ಬಾಚಿಕೊಳ್ಳುವುದು, ಕಸ ಗುಡಿಸುವುದು, ಮನೆ ಒರೆಸುವುದು, ಬಟ್ಟೆ ಒಗೆಯುವುದು ಇವೆಲ್ಲವೂ ಕೂಡ ನಿಷೇಧ. ಇದನ್ನು ಮಾಡಿಕೊಂಡು ಜೀವನದಲ್ಲಿ ಕಷ್ಟ ಅನುಭವಿಸಬೇಕಾಗುತ್ತದೆ. ನಿರ್ದಿಷ್ಟವಾದಂತಹ ಸಮಯದಲ್ಲೇ ಇದನ್ನು ಮಾಡಿದರೆ ನಿಮಗೂ ಕೂಡ ಕ್ಷೇಮ ಮತ್ತು ನಿಮ್ಮ ಮನೆಗೂ ಕೂಡ ಕ್ಷೇಮ. ದರಿದ್ರಗಳೆಲ್ಲವೂ ತೊಲಗಿ ಹೋಗಬೇಕು ಅನ್ನುವುದಾದರೆ, ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು ಅನ್ನುವುದಾದರೆ ಮಹಾಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ. ಯಾರಿಗೆ ತುಂಬ ಕಷ್ಟ ಇರುತ್ತೋ ಅವರು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ಮಹಾಲಕ್ಷ್ಮಿ ಯಂತ್ರವನ್ನು ಉಚಿತ ಭವಿಷ್ಯ ಖಚಿತ ಪರಿಹಾರದೊಂದಿಗೆ ನಿಮಗೆ ತಲುಪಿಸಿಕೊಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ.